ಕರುಳ ಕುಡಿಯನ್ನ ಕಳೆದುಕೊಂಡಾಗ ಹೆತ್ತೊಡಲಿಗಾಗುವಂತಹ ಸಂಕಟ ನೋವು ಇದೆಯಲ್ಲ ಅದು ನಿಜಕ್ಕೂ ಕೂಡ ಹೇಳುತ್ತಿರೋದು. ಹಾಸನದ ಟ್ರಕ್ ದುರಂತದಲ್ಲಿ ಪ್ರವೀಣ್ ಸಾವನ್ನಪ್ಪಿದ್ದಾನೆ. ಪ್ರವೀಣ್ ಪ್ರೀತಿಯಿಂದ ಸಾಕಿದಂತಹ ಶ್ವಾನದ ಮೂಕರೋಧನೆ ಕೂಡ ಮುಗಿಲು ಮುಟ್ಟಿದೆ. ಲ್ಯಾಬ್ರಡಾಲ್ ನಾಯಿ ಸಾಕಿದ್ದ ಮೃತ ಪ್ರವೀಣ್, ನಾಯಿಗೆ ದಿವಾನ್ ಅಂತ ಹೇಳಿ ಪ್ರವೀಣ್ ಪ್ರೀತಿಯಿಂದ ಹೆಸರಿಟ್ಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರವೀಣ್ ಕಾಣದೇನೆ ಶ್ವಾನ ರೋಧಿಸ್ತಾ ಇದೆ. ಪ್ರವೀಣನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದೆ. ಪಾಪ ಶ್ವಾನಕ್ಕೆ ಏನು ಗೊತ್ತು ಪ್ರವೀಣ್ ಭಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿದಾನೆ ಅಂತ ಹೇಳಿ. ನೋಡಿ ಆ ಶ್ವಾನದ ಗೋಳಾಟವನ್ನು ಮಾಡಿ ಸ್ವಲ್ಪ ಒಳ್ಳೆ ಸಿಟಿ ತರ ನಮ್ಮ ದಿವಾನ ನಮ್ಮ ನಾಯಿ ಅಂತ ಭಾರಿ ಖುಷಿ ಪಡ್ತಿದ್ದ, ಭಾರಿ ಪ್ರೀತಿಯಿಂದ ನೀವು ಜೊತೆ ಜೊತೆ ಇದು ಮಾಡಿ ಸ್ವಲ್ಪ ಸಮಾಧಾನ ಮಾಡಿ ಸ್ವಲ್ಪ. ಯಾಕೆ ದೇವು ಯಾಕೆ ಸುಂದರಿ ನೋಡಲ್ಲಿ ಬದ್ರ ಬರ ಮನೆ ಇಲ್ಲಕ್ಕ ನಾವು ಓದ ಬಿಟ್ಟೋದ ಬಿಡೋದು ಓದರ್ಲಕ್ಕ ಓದ ಬಿಡತ್ತೆ ಓದಿಲ್ಲ ಓದ ಬಿಡ. ಗಣೇಶೋತ್ಸವದ ಸಂಭ್ರಮಾಚರಣೆಯಲ್ಲಿದ್ದಂತಹ ಪ್ರವೀಣ್ ಟ್ರಕ್ ಹರಿದು ಸಾವನ್ನಪ್ಪಿದ್ದಾನೆ. ಆತ ಸಾಕಿದಂತಹ ಪ್ರೀತಿಯ ಶ್ವಾನ ಆತನಿಲ್ಲದೆ ಈಗ ಒದ್ದಾಡ್ತಾ ಇದೆ, ಬಡಿದಾಡ್ತಾ ಇದೆ. ಪ್ರವೀಣ್ ಎಲ್ಲಿ ಅಂಥೇಳಿ ಹುಡುಕಾಡ್ತಾ ಇದೆ. ಪಾಪ ಮೊದಲೇ ಮಾತು ಬರದೇ ಇರುವಂತಹ ಪ್ರಾಣಿ. ಮಾತುಕತೆ ಮಾಡ್ಕೊಂಡಿದ್ರಿ ನೀವು? ಅಂದ್ಕೊಂಡಿದ್ದು ಒಬ್ಬರನ್ನೊಬ್ಬರು ಬಿಟ್ಟಿಲ್ದಂಗೆ ಲವ್ ಮಾಡ್ತಿದ್ರು ಅವರು. ಎಲ್ಲವೂ ಕನಸಾಗೆ ಉಳಿದೋಯ್ತು. ಎಲ್ಲ ಕನಸಾಯ್ತು, ಯಾರನ್ನೂ ಕಾಣಲಿಲ್ಲ ಅವನು. ಫ್ರೆಂಡ್ ಸಾವು ನನಗೆ ಮಗ ಅಲ್ಲ, ಫ್ರೆಂಡ್ ಥರ ಇದ್ದ. ನಾವು ಹೆಣ್ಮಕ್ಳ ಹತ್ರ ಹೆಂಗೆ ಮಾತಾಡ್ತೀವಿ ಅದೇ ಥರ ನಾನು ಅವನ ಹತ್ರ ಎಲ್ಲ ಮಾತಾಡ್ತಿದ್ದು. ಫ್ರೆಂಡ್ ಥರ ನಾನು ಆದ್ರೆ ಅವಳನ್ನೇ ಆಗೋದು ಅಂತ ಹೇಳಿದ್ದ. ದಿನಕ್ಕೊಂದ್ಸಲ ನಾನು ನನ್ನ ಜೊತೆಲಿ ಮಾತಾಡ್ಸೋನು, ಅಮ್ಮ ಮಾತಾಡು ಅಂತವ. ಈಗ ಎಲ್ಲ ನೆನಪುಗಳು ಅವನು ಮರೆತ್ರ ಅವ್ನು ಮಾಡ್ರೆ ನೆನಪುಗಳನ್ನ ಮರೆಯೋಕ್ಕಾಗಲ್ಲ. ನಾನು ಯಾರ ಹತ್ರ ಹೇಳಿ ಕೇಳಲಿ, ಮನೇಲಿ ನಾವು ಒಂದು ಕಷ್ಟ ಸುಖ ಯಾರ ಹತ್ರ ಈಗ ಹೇಳಿ ಕೇಳಲಿ. ನಾನು ಹೊರಗಡೆ ಏನೇ ನಡೆದ್ರು ಬಂದು ನನಗೆ ಹೇಳಿ ಕೇಳೋನು, ಏನೇ ಬಂದ್ರು ಅಮ್ಮ ಅಲ್ಲಿ ಹಂಗಾಯ್ತಮ್ಮ, ಅಮ್ಮ ಇಲ್ಲಿ ಹಿಂಗಾಯ್ತಮ್ಮ ಅಂತ ಹೇಳೋನು. ನಿಜವಾಗ್ಲೂ ಅವನು ಫ್ರೆಂಡ್ಲಿನೇ, ನಾವು ಹಂಗೆ ಇದ್ದು ನಾವು. ನಮ್ಮ ತಾಯಿ ಮಕ್ಕಳ ಸಂಬಂಧ ಯಾರಿಗಿತ್ತು ಇಲ್ವೋ ಗೊತ್ತಿಲ್ಲ, ನನಗೆ ಅಂತೂ ಆ ಥರ ಇತ್ತು ಸರ್. ನಾನೆಲ್ಲರೂ ಓದ್ತಾ ಇದ್ರೆ ಈಗ ನಾನು ಹೆಗಲ ಮೇಲೆ ಕೈ ಹಾಕಿ ನನ್ನ ನಡೆಸ್ಕೊಂಡು ಹೋಗೋರು ಸರ್. ನನಗೆ ಹಿಂಗೊಂದು ಹಳ್ಳ ತಟ್ಟಕ್ಕೆ